ಇನ್ನು ಬೀದರ್ ದರೋಡೆ ಪ್ರಕರಣ, ಮಂಗಳೂರು ದರೋಡೆ ಪ್ರಕರಣ ಇದೆಲ್ಲವೂ ಕೂಡ ಈಗ ರಾಜ್ಯ ಸರ್ಕಾರದ ಮೇಲೆ ಭಾರಿ ಪರಿಣಾಮವನ್ನು ಬೀರ್ತಾ ಇದೆ. ಇನ್ನು ಇದನ್ನೇ ಅವಕಾಶವಾಗಿ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥ ಬಿಜೆಪಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಗಂಭೀರವಾದಂಥ ಆರೋಪ ಮಾಡ್ತಾ ಇದೆ. ಅತ್ತ ಸರ್ಕಾರಕ್ಕೂ ಸಹ ಮುಜುಗರ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ 3 ದಿನ 3 ದರೋಡೆ ಆದರೆ ಅದನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ಳೋದು? ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು. ಇನ್ನೊಂದು ಕಡೆಗೆ ಇದೇ ವಿಚಾರವಾಗಿ ಈಗ ದರೋಡೆ ರಾಜಕೀಯ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಅದರಲ್ಲೂ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇವತ್ತು ತಮ್ಮ ಪತ್ರಿಕಾಗೋಷ್ಠಿಯನ್ನು ಆರಂಭ ಮಾಡಿದ್ದೆ ದರೋಡೆ ರಾಜ್ಯಕ್ಕೆ ಸ್ವಾಗತ ಅನ್ನುವಂಥ ರೀತಿಯಲ್ಲಿ. ಹಾಗಾದರೆ ಈ ದರೋಡೆ ಪೊಲಿಟಿಕ್ಸ್ ಏನಾಗ್ತಾ ಇದೆ ನೋಡೋಣ ಬನ್ನಿ. ಈಗ ಕರ್ನಾಟಕನೂ ಕೂಡ ದರೋಡೆ ರಾಜ್ಯ ಆಗಿ ಪರಿವರ್ತನೆ ಆಗಿರುವಂಥದ್ದು. ಅದು ಸಿಎಂ ಅವರು ಹೋಗ್ತಾರೆ ಅಂತ ಗೊತ್ತಿದ್ದು ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಸಂಪೂರ್ಣವಾಗಿ ಕಂಟ್ರೋಲ್ ಅನ್ನ ಕಳೆದುಕೊಳ್ತಾ ಇದೆ. ಅವರನ್ನ ಯಾರು ದರೋಡೆಕೋರರನ್ನ ಪತ್ತೆ ಹಚ್ಚಿ ಅಂತ ಹೇಳಿದ್ದೀನಿ. ಮೂರು ದಿನ 3 ದರೋಡೆ. ರಾಜ್ಯದಲ್ಲಿ ಕಳೆದ 3 ದಿನಗಳಿಂದ ನಡೆದ 3 ರಾಬರಿಗಳು ಜನರನ್ನ ಬೆಚ್ಚಿ ಬೀಳಿಸಿವೆ. ಬ್ಯಾಂಕ್, ಎಟಿಎಂ ಅನ್ನೇ ಟಾರ್ಗೆಟ್ ಮಾಡಿ ಕೋಟಿ ಕೋಟಿ ಹಣ ಎಗರಿಸಿರುವ ಖದೀಮರ ಕೃತ್ಯ ಕಾಕಿಗೆ ಸವಾಲಾಗಿ ಪರಿಣಮಿಸಿದೆ. ದರೋಡೆ ಪ್ರಕರಣದಲ್ಲಿ ಇದುವರೆಗೂ ಆರೋಪಿಗಳ ಸುಳಿವೇ ಇಲ್ಲ. ಇದು ವಿಪಕ್ಷಕ್ಕೂ ಅಸ್ತ್ರವಾಗಿದೆ. ಇಡೀ ರಾಜ್ಯವೇ ದರೋಡೆ ರಾಜ್ಯ ಅಂತ ಆಕ್ರೋಶಕ್ಕೂ ಕಾರಣವಾಗಿದೆ. ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ಸರಿಸುಮಾರು 12 ಕೋಟಿ ರೂಪಾಯಿ ದರೋಡೆ ಮಾಡಲಾಗಿದೆ. ಖದೀಮರು ನಗದು ಜೊತೆಗೆ ಚಿನ್ನಾಭರಣವನ್ನು ಎಗರಿಸಿದ್ದಾರೆ. ಇದೇ ವಿಚಾರ ನೋಡಿ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟಿದ್ದ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಆತಂಕದಲ್ಲೇ ಬ್ಯಾಂಕಿಗೆ ದೌಡಾಯಿಸಿದ ಗ್ರಾಹಕರು ಬ್ಯಾಂಕ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕಾಕಿ ಮಧ್ಯಪ್ರವೇಶ ಮಾಡಿದ್ರು, ನಮ್ಮ ಚಿನ್ನ ನಮಗೆ ವಾಪಸ್ ಕೊಡ್ರಿ ಅಂತ ಪಟ್ಟು ಹಿಡಿದಿದ್ರು. ಮಕ್ಕಳನ್ನ ವಿದೇಶಕ್ಕೆ ಕಳಿಸೋದಕ್ಕೆ, ಮನೆ ಖರೀದಿಸೋದಕ್ಕೆ ಅಡವಿಟ್ಟಿದ್ವಿ ಅಂತ ಮಹಿಳಾ ಗ್ರಾಹಕರು ಆಕ್ರೋಶ ಹೊರಹಾಕಿದ್ರು. ಇನ್ನು ದರೋಡೆಕೋರರ ಸುಳಿವೇ ಸಿಕ್ಕಿಲ್ಲ. ಮಂಗಳೂರಿನ ತಲಪಾಟಿ ಟೋಲ್ನಲ್ಲಿ ದರೋಡೆಕೋರರ ಫಿಯೇಟ್ ಕಾರು ಪಾಸ್ ಆಗಿರೋದು ಫೋಟೋವೊಂದು ಸಿಕ್ಕಿದೆ. ಕೇರಳ ಕಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಪೊಲೀಸರು ಇಂಚಿಂಚು ಜಾಲಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ದರೋಡೆ ಪ್ರಕರಣವನ್ನೇ ಅಸ್ತ್ರ ಮಾಡಿಕೊಂಡ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಸಿಎಂ ಸಮ್ಮುಖದಲ್ಲೇ ದರೋಡೆ ನಡೆಯುತ್ತೆ ಅಂದ್ರೆ ಏನರ್ಥ ಅಂತ ಹೇಳಿದ್ದಾರೆ. ಈಗ ಕರ್ನಾಟಕನೂ ಕೂಡ ದರೋಡೆ ರಾಜ್ಯ ಆಗಿ ಪರಿವರ್ತನೆ ಆಗಿರುವಂಥದ್ದು ನಿಜಕ್ಕೂ ಈ ರಾಜ್ಯದ ಕಾನೂನು ಸುವ್ಯವಸ್ಥೆಗೆ ಕೈಗನ್ನಡಿ ಇರತಕ್ಕಂಥ ಘಟನೆ. ಅದು ಸಿಎಂ ಅವರು ಹೋಗ್ತಾರೆ ಅಂತ ಗೊತ್ತಿದ್ದು ದರೋಡೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ದರೋಡೆಕೋರರ ಧೈರ್ಯ ಎಷ್ಟು, ಅವರಿಗೆ ಎಷ್ಟು ಕಾನೂನು, ಕರ್ನಾಟಕದ ಪೊಲೀಸರ ಬಗ್ಗೆ ಎಷ್ಟು ಭಯ ಇದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ಮುಖ್ಯಮಂತ್ರಿಗಳ ಒಂಥರ ಸಮಕ್ಷಮ ಅಂತಾನೆ ಹೇಳ್ಬೋದು. ಅಂದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಹಿಡಿತಾ ಇದೆ, ಅಧಿಕಾರಿಗಳ ಮೇಲೆ, ಸರ್ಕಾರದ ಮೇಲೆ ಹಿಡಿತಾ ಇದೆ ಅನ್ನೋದು ಒಂದು ಕೈಗನ್ನಡಿ ಇದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎಲ್ಲವೂ ಕಂಟ್ರೋಲ್ ತಪ್ಪಿದೆ ಅಂತ ಕೇಂದ್ರ ಸಚಿವ ಜೋಶಿ ಕಿಡಿಕಾರಿದ್ದಾರೆ. ಗುಂಡು ಹಾರಿಸಿ ಕೊಲೆ ಮಾಡಿ ಎಟಿಎಂ ತುಂಬುತ್ತಾ ಇದ್ದಂತಹ ದುಡ್ಡು ತೆಗೆದುಕೊಂಡು ಹೋಗ್ತಾರೆ. ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ದರೋಡೆ ಆಗ್ತದೆ. ಯಾವುದೇ ರೀತಿಯಾದಂಥ ಕಂಟ್ರೋಲ್ ಇಲ್ಲ. ಸರ್ಕಾರ ಸಂಪೂರ್ಣವಾಗಿ ತನ್ನ ಒಂದು ಕಂಟ್ರೋಲ್ ಅನ್ನ ಕಳೆದುಕೊಳ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ದರೋಡೆಕೋರರನ್ನ ಪತ್ತೆ ಹಚ್ಚುವಂತೆ ಹೇಳಿದ್ದೇನೆ, ಕಠಿಣ ಶಿಕ್ಷೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಪೊಲೀಸ್ನವರಿಗೆ ಕೂಡಲೇ ಅವರನ್ನ ಯಾರು ದರೋಡೆಕೋರರನ್ನ ಪತ್ತೆ ಹಚ್ಚಿ ಅಂತ ಹೇಳಿದ್ದೀನಿ, ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನು 3 ಜಿಲ್ಲೆಗಳ ದರೋಡೆ ಬಳಿಕ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಎಟಿಎಂ ಸೆಂಟರ್, ಬ್ಯಾಂಕ್ಗಳಲ್ಲಿ ಅಲರ್ಟ್ ಆಗಿರುವಂತೆ ಹೇಳಿದ್ದಾರೆ. ಬೀದರ್ ಮತ್ತು ಮಂಗಳೂರಿನಲ್ಲಿ ನಡೆದಂತಹ ಘಟನೆಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿಯೂ ಕೂಡ ನಾವು ಎಲ್ಲ ಕಡೆಗಳಲ್ಲೂ ಕೂಡ ಈ ವಿಷಯದ ಬಗ್ಗೆ ಎಚ್ಚರ ವಹಿಸಲಿಕ್ಕೆ ನಮ್ಮ ಎಲ್ಲ ಪೊಲೀಸ್ ಠಾಣೆಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಅದೇನೇ ಇರಲಿ, 3 ದಿನಗಳ ಅಂತರದಲ್ಲೇ ನಡೆದ ದರೋಡೆಗಳು ಜನರನ್ನ ಆತಂಕಕ್ಕೆ ದೂಡಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಕರ್ನಾಟಕ ದರೋಡೆ ರಾಜ್ಯ ಅಂತ ವಿಪಕ್ಷ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ.
ಬ್ಯೂರೋ ರಿಪೋರ್ಟ್ TV9.